ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ಶಾಸಕ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಬೆಂಗಳೂರಿನ ಬಸವನಗುಡಿಯಲ್ಲಿರುವ ರೇವಣ್ಣ ನಿವಾಸಕ್ಕೆ ಸಂತ್ರಸ್ತೆಯನ್ನ ಕರೆತಂದು ಅಧಿಕಾರಿಗಳು ಸ್ಥಳ ಮಹಜರು ಮಾಡಿದ್ದಾರೆ. ಸತತ 1 ಗಂಟೆಗಳಿಂದ ರೇವಣ್ಣ ಮನೆಯಲ್ಲಿ ಮಹಜರು ನಡೆಸ್ತಾ ಇರುವಂತಹ ಅಧಿಕಾರಿಗಳು ಸಂತ್ರಸ್ತೆಯನ್ನ ಬೆಂಗಳೂರಿನ ಮನೆಗೆ ಕರೆತಂದಿದ್ದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ. 4 ಮಹಿಳಾ ಅಧಿಕಾರಿಗಳು ಸೇರಿದಂತೆ 6 ಮಂದಿ ಅಧಿಕಾರಿಗಳ ತಂಡದಿಂದ ಸ್ಥಳ ಮಹಜರು ನಡೆಸಲಾಗ್ತಾ ಇದೆ. ಕಿಡ್ನಾಪ್ ಕೇಸ್ನಲ್ಲಿ ಶಾಸಕ ರೇವಣ್ಣ ಅವರನ್ನ ಎಸ್ಐಟಿ ಈಗಾಗಲೇ ವಶಕ್ಕೆ ಪಡೆದಿದೆ. ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವಂತಹ ರೇವಣ್ಣ ಪರ ವಕೀಲ ಗೋಪಾಲ್, ಪ್ರಕರಣದ ದಿಕ್ಕು ತಪ್ಪಿಸಲಾಗ್ತಾ ಇದೆ. ಮಹಜರು ಪ್ರಕ್ರಿಯೆಯ ನಿಯಮವನ್ನ ಎಸ್ಐಟಿ ಸರಿಯಾಗಿ ಪಾಲಿಸ್ತಾ ಇಲ್ಲ. ಏಕಪಕ್ಷೀಯವಾಗಿ ಮಹಜರು ನಡೆಸಲಾಗ್ತಾ ಇದೆ. ಬಸವನಗುಡಿಯ ಮನೆಯ ಮಹಜರು ಸಂದರ್ಭದಲ್ಲಿ ನನಗೆ ಮನೆ ಒಳಗಡೆ ಅನುಮತಿ ನೀಡಿಲ್ಲ ಅಂತ ಆರೋಪವನ್ನು ಮಾಡಿದರು. ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮಹಜರನ್ನ ಮಾಡೋಕ್ಕೆ ಸಹಕರಿಸಿ ಅಂತ ನನಗೆ ನೋಟಿಸ್ ಕೊಟ್ಟ ಮೇಲೆ ನನ್ನ ಯಾಕೆ ನೀವು ಆಚೆ ಇಟ್ರಿ? ನಾನೇ ಸಹಕಾರ ಮಾಡಲ್ಲ ಅಂತ ಹೇಳಿದ್ನ ನಿಮಗೆ. ಬಳ್ಳಾರಿಪುರದಲ್ಲಿ ನನಗೆ ಏನೇನು ಬೇಕು ಎಲ್ಲ ಸಹಕಾರ ಮಾಡಿ ನಾವು ಮಾಡಿಸಿದ್ವಲ್ಲ, ಮತ್ತು ನನಗೆ ಏನಕ್ಕೆ ನೀವು ನೋಟಿಸ್ ಕೊಟ್ಟಿದ್ದೀರಿ? ನೀವು ನನಗೆ ದಿಕ್ಕ ತಪ್ಪಿಸೋಕ್ಕೋಸ್ಕರ ಮಾಡಿರೋಂಥದ್ದು. ಇವ್ರಿಗೇನು ಇವತ್ತು ಮಾಜ ಪ್ರಕ್ರಿಯೆ ನಡೀತಾ ಇದೆ, ಈ ಮಾಜ ಪ್ರಕ್ರಿಯೆ ನೀವು ಮಾಜ ಪ್ರಕ್ರಿಯೆ ಮಾಡೋಕ್ಕೆ ಬಂದಿಲ್ಲ. ಇದು ತೋರಣಿಕೆಗೆ ಮಾತ್ರ ನೀವು ಮಾಜ ಪ್ರಕ್ರಿಯೆಗೆ ಬಂದಿದ್ದೀರಿ. ನಾನು ಮಾಜ ಪ್ರಕ್ರಿಯೆ ಸ್ಥಳಗಳಿಗೆಲ್ಲ ಹೋಗೋಕ್ಕಾಗಲ್ಲ ತಡ್ರಿ, ನನಗೆ ಹೋಗೋಕ್ಕಾಗಲ್ಲ. ಆದರೆ ಆ ಮಾಜ ಪ್ರಕ್ರಿಯೆಗೆ ನನಗೆ ನೋಟಿಸ್ ಕೊಟ್ಕೊಳ್ಳಿ, ನಾನು ಒನ್ ಆಫ್ ದಿ ಮನೆ ಫ್ಯಾಮಿಲಿ ಆಗ್ತೀನಿ. ಮನೆಯಲ್ಲಿ ನಾವು ಇಲ್ದಲೇ ಮಾಜ ಪ್ರಕ್ರಿಯೆ ಮಾಡೋಕ್ಕಾಗಲ್ಲ. ಆಯಿತು, ನನ್ನನ್ನು ಬಿಟ್ಬಿಟ್ಟು ನಾವು ಹೊರಗಡೆ ಮಾಡ್ತೀರಿ. ನಮ್ಮ ಮನೆ ಒಳಗೆ ವಸ್ತುಗಳಿದೆ, ಸೀಜರ್ ಮಾಜರ್ಗಳನ್ನ ನೀವು ಮಾಡ್ತೀರಿ. ಏನಾರ ಒಂದು ವಸ್ತುನ ತಗೊಳ್ತೀರಿ. ಹಂಗಾದ್ಮೇಲೆ ಆ ಲಿಸ್ಟ್ನ ನಮಗೆ ಕಾನೂನು ಪ್ರಕ್ರಿಯೆಗೆ CRPC ಅಡಿಲಿ ನಮಗೆ ನೀವು ಸೀಜರ್ ಮಾಡಿದ್ಮೇಲೆ ನಂಗೆ ಲಿಸ್ಟ್. ಶಾಸಕ ಎಚ್.ಡಿ. ರೇವಣ್ಣ ವಿರುದ್ಧ ಮನೆ ಕೆಲಸದಕ್ಕೆ ನೀಡಿರುವ ಎಫ್ಐಆರ್ ಪ್ರತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಸಂಬಂಧಿಕರನ್ನ ಮನೆ ಕೆಲಸಕ್ಕೆ ಇಟ್ಟುಕೊಂಡಿದ್ದ ರೇವಣ್ಣ ಮೊದಲು ಡೈರಿಯಲ್ಲಿ ಕೆಲಸ ಕೊಡಿಸಿ, ಬಳಿಕ ಹಾಸ್ಟೆಲ್ನಲ್ಲಿ ಕೆಲಸ ಕೊಡಿಸಿ 2019ರಲ್ಲಿ ಮನೆ ಕೆಲಸಕ್ಕೆ ಅಂತ ಕರೆಸಿಕೊಂಡಿದ್ರು ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ರೇವಣ್ಣ ಮನೆಯಲ್ಲಿ 6 ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ರು. ಪ್ರಜ್ವಲ್ ಮನೆಗೆ ಬಂದ್ರೆ ಹೆಣ್ಮಕ್ಳಿಗೆ ಭಯ ಆಗ್ತಾ ಇತ್ತು. ರೇವಣ್ಣ ಮೈ ಮುಟ್ತಾ ಇದ್ರು, ಹೊಟ್ಟೆ ಜಿಗಿಡ್ತಾ ಇದ್ರು ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ನಿನ್ನೆ ಅಷ್ಟೇ ಎಸ್ಐಟಿ ಹೆಲ್ಪ್ ಲೈನ್ ತೆರೆದಿತ್ತು. ಹೆಲ್ಪ್ ಲೈನ್ ಓಪನ್ ಮಾಡಿರುವಂಥ ಬೆನ್ನಲ್ಲೇ ಅನೇಕ ದೂರುಗಳು ದಾಖಲಾಗಿವೆ. ಹೆಲ್ಪ್ ಲೈನ್ಗೆ ಕರೆ ಮಾಡಿರುವಂಥ ಅನೇಕರು ದೌರ್ಜನ್ಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕರೆ ಮಾಡಿದವರ ಪೈಕಿ 9 ಜನರನ್ನ ಎಸ್ಐಟಿ ಸಂಪರ್ಕ ಮಾಡಿದ್ದು, ಇನ್ನುಳಿದವರ ಸಂಪರ್ಕಕ್ಕೆ ಎಸ್ಐಟಿ ಪ್ರಯತ್ನ ಮಾಡ್ತಾ ಇದೆ. ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ನಲ್ಲಿ ಉಲ್ಲೇಖವಾಗಿರುವ 2ನೇ ಆರೋಪಿ ಸತೀಶ್ ಬಾಬು ವಶಕ್ಕೆ ಪಡೆಯಲು ಎಸ್ಐಟಿ ತಯಾರಿ ನಡೆಸ್ತಾ ಇದೆ. ಆರೋಪಿ ಸತೀಶ್ನನ್ನ ಇವತ್ತು ಮಧ್ಯಾಹ್ನ 3 ಗಂಟೆಗೆ 42ನೇ ACMM ಕೋರ್ಟ್ ಮುಂದೆ ಹಾಜರುಪಡಿಸಲಾಗ್ತಾ ಇದ್ದು, ಹೆಚ್ಚಿನ ವಿಚಾರಣೆಗಾಗಿ ಸತೀಶ್ ಬಾಬು ಅವರನ್ನ ತಮ್ಮ ವಶಕ್ಕೆ ನೀಡುವಂತೆ ಎಸ್ಐಟಿ ಕೇಳಲಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.